ಮನೆ ಮಾರೋದಕ್ಕೆ ರೆಡಿಯಾದ ಕಾಂತಲಕ್ಷ್ಮಿ ಮತ್ತು ಶಾಂತವೀರ್. ಸೊ ಹೇ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಸೊ ಮೋನಿಕಾ ಮಾಡಿರೋ ಹ್ಯಾಡ್ ಅನ್ನ ವಿವೇಕ್ 50 ಲಕ್ಷ ಕೊಟ್ಬಿಟ್ಟು ಬ್ಯಾನ್ ಮಾಡ್ಸಿರ್ತಾನೆ, ಎಲ್ಲೋ ಪಬ್ಲಿಷ್ ಆಗದೆ ಇರೋ ತರ. ಸೊ ಅದಕ್ಕೆ ಮೋನಿಕಾ ತುಂಬಾನೇ ಹುಚ್ಚಿ ತರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಸೊ ಅದಾದ್ಮೇಲೆ ಅನಿಕೇತ್ ರೂಮಿಗೆ ಬಂದಾಗ ಕಾಫಿ ತರ್ತೀನಿ ಅಂತ ಹೋಗ್ಬಿಟ್ಟು ಬಳೆ ತಗೊಂಬಂದ್ಬಿಟ್ಟು ಅನಿಕೇತ್ಗೆ ರೇಗಿಸ್ತಾ ಇರ್ತಾಳೆ. ನನ್ನ ಹೆಂಡತಿಗೆ ಎಲ್ರ ಮುಂದೆನೂ ಅಷ್ಟೆಲ್ಲ ಅವಮಾನ ಆಗ್ತಿದ್ರು ಕೂಡ ನಿನ್ಗೆ ಅದನ್ನ ತಡಿಯಕ್ಕಾಗಿಲ್ಲ, ಹೆಂಡತಿಗೆ ಸಪೋರ್ಟ್ ಮಾಡಕ್ಕಾಗಿಲ್ಲ. ನೀನಿನ್ ಎಂತ ಗಂಡ, ನೀನು ಗಂಡ್ಸಾಗಿರೋದೇ ವೇಸ್ಟು. ಸೊ ನಿನ್ಗೆ ಅನಿಕೇತ್ ಅಂತ ಕರಿಬಾರ್ದು, ನಿನ್ಗೆ ಹುಡುಗಿ ಹೆಸರಿಡ್ಬೇಕು, ನಿನ್ ಕೈಗೆ ಬಳೆ ತೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವಮಾನ ಮಾಡ್ತಾಳೆ. ಸೊ ಅದನ್ನ ನೋಡಿದಂತ ಅನಿಕೇತ್ ಫುಲ್ ಶಾಕ್ ಆಗಿರ್ತಾನೆ. ಶಾಕ್ ಆಗಿ ಬಟ್ ಅನ್ಕೊಳ್ತಾ ಇರ್ತಾನೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅಂತ. ಆಮೇಲೆ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಮೋನಿಕಾ ಇದ್ಬಿಟ್ಟು ಗಾಬರಿಯಾಗಿ ನೋಡಕ್ ಸ್ಟಾರ್ಟ್ ಮಾಡ್ತಾಳೆ. ಇಷ್ಟೆಲ್ಲ ಬೈದ್ರು ಕೂಡ ಇವನ್ ಯಾಕೆ ನಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಅನಿಕೇತ್ ಹೇಳ್ತಾನೆ, ಸೊ ನಿನ್ ಕಣ್ಣಿಗೆ ಕಾಣಿಸ್ತಾ ಇರೋದು ಅಷ್ಟೇ ನೀನ್ ನೋಡ್ತಾ ಇದ್ಯಾ, ಇದ್ರಿಂದ ಇರುವಂತಹ ಮಾಸ್ಟರ್ ಮೈಂಡ್, ಮಾಸ್ಟರ್ ಪ್ಲಾನ್ ವಿವೇಕ್ದಲ್ಲ, ಗೌರಿದು. ಸೊ ಅವಳೇ ವಿವೇಕ್ ಹೇಳ್ಬಿಟ್ಟು ಆಡನ್ನ ಬ್ಯಾನ್ ಮಾಡ್ಸಿರೋದು. ವಿವೇಕ್ ಆತರ ಇಲ್ಲ, ವಿವೇಕನ ನಾನು ಚೈಲ್ಡ್ಹುಡ್ ಇಂದಾನು ನೋಡ್ಕೊಂಡ್ ಬಂದಿದ್ದೀನಿ, ಇದಕ್ಕೆಲ್ಲ ಕಾರಣ ಗೌರಿನೇ ಅಂತ ಹೇಳ್ಬಿಟ್ಟು ಮೋನಿಕಾ ತಲೆಯಲ್ಲಿ ಮತ್ತೆ ಹುಳ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಮೋನಿಕಾ, ಇಲ್ಲ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇಲ್ಲ ಇದೆಲ್ಲ ಮಾಡ್ಸಿರೋದೇ ಗೌರಿ, ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಸೊ ಅವಳಿಗೆ ನೀನ್ ಬೆಳೆಯೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ನೀನನ್ನ ತುಳಿತಾ ಇದ್ದಾಳೆ ಅಷ್ಟೇ, ಇಂಡೈರೆಕ್ಟ್ ಆಗಿ ಗೌರಿನೇ ಇದೆಲ್ಲ ಮಾಡ್ಸಿರೋದು ಅಂತ ಹೇಳ್ಬಿಟ್ಟು ಮೋನಿಕಾಗೆ ಹೇಳ್ತಾಳೆ. ಮೋನಿಕಾಗೆ ಅನಿಕೇತ್ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಮೋನಿಕಾ ಸೊ ಇರ್ಬೋದು ಅಂತ ಹೇಳ್ಬಿಟ್ಟು, ಗೌರಿನ ನನ್ನ ತಂಗಿ ಅಂತ ಅನ್ಕೊಂಡಿದ್ದೆ, ಅವಳೇ ನನಗೆ ಶತ್ರು ಆಗೋಗ್ಬಿಟ್ಟಿದ್ದಾಳೆ. ಇಷ್ಟು ದೊಡ್ಡ ಮನೆತನಕ್ಕೆ ಸೊಸೆಯಾಗಿ ಬಂದ್ಮೇಲೆ ಅವಳು ಇಷ್ಟೆಲ್ಲ ಬದಲಾಗ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊ ನನ್ನನ್ನು ಕೂಡ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಸೊ ಅವಳೇ ಗ್ರೇಟ್ ಆಗಿರ್ಬೇಕು, ಅವಳೇ ಇದ್ರಾಗಿರ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಕೂಡ ತುಳಿತಾ ಇದ್ದಾಳ ಅಂತ ಹೇಳ್ಬಿಟ್ಟು ಮೋನಿಕಾ ಮನ್ಸಲ್ಲಿ ಇನ್ನೂ ಒಂದಿಷ್ಟು ಗೌರಿ ಬಗ್ಗೆ ದ್ವೇಷ ಸ್ಟಾರ್ಟ್ ಆಗುತ್ತೆ. ಸೊ ವಿವೇಕ್ ಮೇಲೆ ಇದ್ದಿದ್ದಂತಹ ದ್ವೇಷ ಗೌರಿ ಮೇಲೆ ಟರ್ನ್ ಆಗೋಗುತ್ತೆ. ಸೊ ಆಮೇಲೆ ಹೇಳ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಅವಳನ್ನ ತಂಗಿ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವಳನ್ನ ಸುಮ್ನೆ ಬಿಡೋದಿಲ್ಲ, ಅವಳಿಗೆ ಏನಾದ್ರು ಮಾಡೇ ಮಾಡ್ತೀನಿ, ನಾನು ನನ್ನ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕಾ ಇನ್ನೊಂದಿಷ್ಟು ಕೋಪ ಮಾಡ್ಕೊಂಡು ಗೌರಿಗೆ ಬೈತಾ ಇರ್ತಾಳೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಅನಿಕೇತು ತುಂಬಾನೇ ಖುಷಿಯಾಗಿರ್ತಾನೆ. ಸೊ ನನ್ ಪ್ಲಾನ್ ವರ್ಕೌಟ್ ಆಯ್ತು, ಇವರಿಬ್ರೆ ಕಿತ್ತಾಡ್ಕೊಂಡು ಸಾಯ್ಲಿ, ಇವಳನ್ನ ಎಷ್ಟು ಬೇಗ ಮನೆಯಿಂದ ಆಚೆ ಕಳ್ಸಕ್ಕಾಗುತ್ತೆ ಅಂತ ಏನೆಲ್ಲ ಪ್ಲಾನ್ ಮಾಡಿದ್ರೆ ಅದು ನಮ್ಗೆ ಸುತ್ತಾಕೋತಾ ಇದೆ. ಸೊ ಇವಳು ಈ ತರ ಮಾಡಿದ್ರೆ ಇವರಿಬ್ರೆ ಜಗಳ ಆಡ್ಕೊಂಡು ಏನೋ ಒಂದ್ ಆಗುತ್ತೆ ಅನ್ಕೋತಾನೆ. ಸೊ ಅದಾದ್ಮೇಲೆ ಈ ಕಡೆ ಗೌರಿ ಮನೆಯಲ್ಲಿ ಶಾಂತವೀರ್ ಬಂದ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಏನೋ ಕ್ಲೀನ್ ಮಾಡ್ಕೊಂಡು ಇರ್ತಾನೆ. ಸೊ ಅದಾದ್ಮೇಲೆ ಕಾಂತಲಕ್ಷ್ಮಿ ಕಾಫಿ ತಗೊಂಬಂದು ಕೊಡ್ತಾಳೆ. ಸೊ ಅದನ್ನ ಕುಡಿತಾ ಇರ್ತಾನೆ. ಸೊ ಕುಡಿತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಸೌಂಡ್ ಬರುತ್ತೆ. ಆಗ ಸೇಟು ಬಂದ್ಬಿಟ್ಟು ಕರೀತಾರೆ, ಆಚೆ ಬನ್ನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮನೆಯವರೆಲ್ರು ಗಾಬರಿಯಾಗಿ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಬರ್ತಾರೆ. ಸೊ ಮನೆಯಿಂದ ಆಚೆ ಬಂದ್ಮೇಲೆ ನೋಡ್ಬಿಟ್ಟು ಸೇಟು ಮತ್ತೆ ಅವ್ರ ಜೊತೆ ಏರಿಯಾದಲ್ಲಿ ಇರೋರೆಲ್ರು ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾನೇ ಗಾಬರಿ ಆಗ್ತಾರೆ. ಸೊ ಅದಾದ್ಮೇಲೆ ಏನ್ ವಿಷಯ ಏನಕ್ಕೆ ಬಂದಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಸೇಟು ಇದ್ಬಿಟ್ಟು, ನಾನು ನಿನ್ಗೆ ಎಷ್ಟ್ ಸಲ ಫೋನ್ ಮಾಡಿದ್ರು ಕೂಡ ನೀನ್ ಫೋನ್ ರಿಸೀವ್ ಮಾಡ್ತಿಲ್ಲ, ನನ್ನ ಹತ್ರ ಈ ಮನೆ ಪತ್ರನ ಅಡ ಇಟ್ಬಿಟ್ಟು 25 ಲಕ್ಷ ಸಾಲ ತಗೊಂಡಿದ್ದೀರಾ, ದುಡ್ಡು ಕಟ್ಟಿಲ್ಲ ಮತ್ತೆ ಬಡ್ಡಿನೂ ಕೊಡ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ಗೂ ಕೂಡ ನೀವು ಸಿಗ್ತಾ ಇಲ್ಲ, ನನಗೆ ಮೋಸ ಮಾಡ್ತಾ ಇದ್ದೀರಾ. ಸೊ ನನ್ಗೂ ಇಷ್ಟು ದಿನ ಕಾದು ಸಾಕಾಗೋಯ್ತು, ಅದಕ್ಕೆ ನಾನು ಏರಿಯಾದಲ್ಲಿರೋರೆಲ್ರು ಕರ್ಕೊಂಡ್ ಬಂದಿದ್ದೀನಿ ಇವತ್ತು ಪಂಚಾಯತಿ ಮಾಡೋದಕ್ಕೆ. ಎರಡರಲ್ಲಿ ಒಂದು ಇವತ್ತು ತೀರ್ಮಾನ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಸೇಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಕಾಂತಲಕ್ಷ್ಮಿ ಇದ್ಬಿಟ್ಟು ಹೇಳ್ತಾರೆ, ಇದ್ರಲ್ಲಿ ನನ್ ಗಂಡಂದ ಏನು ತಪ್ಪಿಲ್ಲ, ನಾನು ನನ್ನ ಹೆಣ್ಮಕ್ಳಿಗೆ ಮದ್ವೆ ಆಗ್ಲಿ ಅನ್ನೋಂತ ರೀಸನ್ಗೋಸ್ಕರ ನನ್ ಗಂಡನಿಗೆ ಗೊತ್ತಿಲ್ಲ ನಾನು ಪತ್ರ ಅಡ ಇಟ್ಟು ಸಾಲ ತಗೊಂಡಿದ್ದೀನಿ. ಸೊ ನಾವು ಸಾಲ ತೀರ್ಸೋದಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ, ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು, ಅದನ್ನ ಕೇಳಿದ್ರೆ ನೀವು ಕೊಡೋದಕ್ಕೆ ರೆಡಿ ಇಲ್ಲ, ಮೇಲೆ ಬಂದು ನಮ್ಗೆ ಪ್ರೆಷರ್ ಆಗ್ತಾ ಇದ್ದೀರಾ. ನಾನೇನು ದುಡ್ಡನ್ನ ಕೆಟ್ಟ ಕೆಲ್ಸಕ್ಕೇನು ಯೂಸ್ ಮಾಡ್ಕೊಂಡಿಲ್ಲ, ನನ್ನ ಹೆಣ್ಮಕ್ಳು ಮದ್ವೆ ಆಗ್ಲಿ ಅನ್ನೋಂತ ಒಂದು ರೀಸನ್ಗೆ, ಒಳ್ಳೆ ಮನೆ ಸೇರ್ಕೊಳ್ಳಿ ಅನ್ನೋಂತ ಒಂದು ರೀಸನ್ಗೆ ನಾನು ಮನೆ ಅಡ ಇಟ್ಟು ಸಾಲ ತಗೊಂಡಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಅಲ್ಲಿ ಬಂದಿರುವಂತಹ ದೊಡ್ಡವರು, ಆ ಏರಿಯಾದಲ್ಲಿರೋರು ಎಲ್ರು ಕೇಳಿಸ್ಕೊತಾ ಇರ್ತಾರೆ ಕಾಂತಲಕ್ಷ್ಮಿ ಹೇಳೋದನ್ನ. ಅದಾದ್ಮೇಲೆ ಹೇಳ್ತಾರೆ, ಏನಪ್ಪಾ ಶಾಂತವೀರು ಇದಕ್ಕೆಲ್ಲ ಏನ್ ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಶಾಂತವೀರು ಇದ್ಬಿಟ್ಟು,
ತಗೊಂಡಿದೀವಿ, ತಗೊಂಡಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ, ತೀರ್ಸೋದಕ್ಕೆ ನಾವು ಕೂಡ ಕಷ್ಟ ಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಸೊ ಅದಾದ್ಮೇಲೆ ಅಲ್ಲಿ ಬಂದಿರೋಂತಹ ದೊಡ್ಡವರ ಏರಿಯಾದಲ್ಲಿರೋ ಅಂತವ್ರೆಲ್ರು ಸಾಲದ ಬಗ್ಗೆ ಏನ್ ಹೇಳ್ತೆ ಇವಾಗ, ಎಷ್ಟ್ ದಿನ ಟೈಮ್ ತಗೋತಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಅವ್ರು ಇದ್ಬಿಟ್ಟು ಮನೆ ನಡ್ಸೋದೇ ಕಷ್ಟ ಆಗ್ತಿದೆ, ಏನ್ ಮಾಡ್ಲಿ ಅಂತ, ಸ್ವಲ್ಪ ಟೈಮ್ ಕೊಡಿ ನಾವು ತೀರಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಶಾಂತವೀರ್ ಅವ್ರ ಅಕ್ಕ ಇದ್ಬಿಟ್ಟು ನನ್ನ ತಮ್ಮನು ಕೂಡ ಮಣ್ಣಿಗೆ ಬಣ್ಣ ಹಚ್ಬಿಟ್ಟು ದುಡಿತಾ ಇದ್ದಾನೆ, ಬಟ್ ನಮಗೆ ಕಾಸು ಹೊಂದಾಣಿಕೆ ಆಗ್ತಾ ಇಲ್ಲ, ನಮಗೂ ಸಾಲ ತೀರಿಸ್ಕೊಂಡು ಆರಾಮಾಗಿರ್ಬೇಕು ಅಂತ ಇದೆ, ದಯವಿಟ್ಟು ನಮ್ಗೆ ಇನ್ನೊಂದ್ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಸೇಟು ಇದ್ಬಿಟ್ಟು ನೀವು ಮಣ್ಣನ್ನ ದೇವ್ರು ಅಂತ ಪೂಜಿಸ್ತೀರಾ, ನಾವು ದುಡ್ಡನ್ನ ದೇವ್ರು ಅಂತ ಪೂಜಿಸ್ತೀವಿ, ಸೊ ಅದೇ ನಮಗೂ ನಿಮ್ಗೂ ಇರೋಂತಹ ಡಿಫ್ರೆನ್ಸು. ಸೊ ನನ್ಗೆ ಅದೆಲ್ಲ ನಿಮ್ದು ಕಾರಣ, ಇನ್ನೊಂದು ಕತೆ ಪುರಾಣ ಎಲ್ಲ ಬೇಕಿಲ್ಲ, ನಾನು ಇಷ್ಟು ದಿನ ಸಾಕಷ್ಟು ಟೈಮ್ ಕೊಟ್ಟಿದ್ದೀನಿ, ನಂಗೆ ಆದಷ್ಟು ಬೇಗ ಸಾಲ ತೀರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಇದಕ್ಕಿದ್ದಂಗೆ ತೀರಿಸಿ ಅಂದ್ರೆ ನಾವೆಲ್ಲಿಂದ ತೀರಿಸ್ಲಿದ್ದು, ಅದಕ್ಕೆ ನಾವು ಒಂದೆಷ್ಟು ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವು ತೀರ್ಸಿಲ್ಲ ಅಂತಂದ್ರೆ ಈ ಮನೆ ನಂದಾಗುತ್ತೆ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಎಷ್ಟು ದಿನ ಅಂತ ಕೇಳಿದಕ್ಕೆ 1 ವಾರದಲ್ಲಿ ಬಡ್ಡಿ ಕಟ್ಟಬೇಕು, ಸೊ 6 ತಿಂಗಳಲ್ಲಿ ಅಸಲು 25 ಲಕ್ಷ ಫುಲ್ ಕಂಪ್ಲೀಟ್ ಆಗಿ ಕೊಟ್ರೆ ಈ ಮನೆ ನಿಮ್ದಾಗಿರುತ್ತೆ, ಅದಕ್ಕೋಸ್ಕರ ನಾನು ಏರಿಯಾದಲ್ಲಿರೋ ದೊಡ್ಡ ಮುಖಂಡರನ್ನೆಲ್ಲ ಕರ್ಕೊಂಡ್ ಬಂದಿರೋದು ಅಂತ ಹೇಳ್ಬಿಟ್ಟು 6 ತಿಂಗಳು ಟೈಮ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಸೊ ಅದಕ್ಕೆ ಶಾಂತವೀರು ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೋತಾರೆ. ಸೊ ಇವ್ರು ಒಪ್ಕೊಂಡಿರೋದು 6 ತಿಂಗಳಲ್ಲಿ ಸಾಲ ತೀರ್ಸೋದಿಲ್ವಾ, ಮನೆ ಉಳಿಸ್ಕೊಳೋದಿಲ್ವಾ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಆಲ್, ಸಿ ಇನ್ ದಿ ನೆಕ್ಸ್ಟ್ ಎಪಿಸೋಡ್.